ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಜುಲೈ 6, 2026ರಂದು ಕರ್ನಾಟಕ ಹೈಕೋರ್ಟ್ ನೀಡಿರುವ ಅತ್ಯಂತ ಮಹತ್ವದ PTCL ಆಕ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರವನ್ನ ನೀಡಿದೆ. PTCL ಕಾಯ್ದೆಯಲ್ಲಿ ಯಾವುದೇ ಕಾಲಮಿತಿ ಇಲ್ಲ ಎಂದ್ರೆ 40 ವರ್ಷಗಳ ನಂತರವೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಜಮೀನನ್ನ ವಾಪಸ್ ಪಡೆಯಬಹುದೇ? ಈ ಪ್ರಶ್ನೆಗೆ ಹೈಕೋರ್ಟ್ ಸ್ಪಷ್ಟ ಉತ್ತರವನ್ನ ನೀಡಿದೆ. ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಜಮೀನನ್ನ 1967ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗೆ ಸರ್ಕಾರ ಮಂಜೂರು ಮಾಡಿತ್ತು. ಅದೇ ವರ್ಷ ಆ ವ್ಯಕ್ತಿಯೇ ಆ ಜಮೀನನ್ನ ಮತ್ತೊಬ್ಬರಿಗೆ ಮಾರಾಟವನ್ನ ಮಾಡಿದ್ರು. ನಂತರ PTCL ಆಕ್ಟ್ 1978ರಲ್ಲಿ ಜಾರಿಗೆ ಬಂತು. ಆದ್ರೆ ಆ ಮಾರಾಟವನ್ನ ಪ್ರಶ್ನಿಸಿದ್ದು 2007ರಲ್ಲಿ, ಅಂದರೆ ಸರಿಸುಮಾರು 40 ವರ್ಷಗಳ ನಂತರ. ಸಹಾಯಕ ಆಯುಕ್ತರು ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆದು ನಂತರ ಮೂಲ ಗ್ರಾಂಟಿದಾರರ ಕಾನೂನು ವಾರಸುದಾರರಿಗೆ ಮರುಸ್ಥಾಪಿಸಲು ಆದೇಶವನ್ನ ನೀಡಿದ್ರು. ಉಪ ಆಯುಕ್ತರು ಸಹ ಆ ಆದೇಶವನ್ನ ದೃಢಪಡಿಸಿದ್ರು. ಇದನ್ನ ಪ್ರಶ್ನಿಸಿ ಖರೀದಿದಾರರು ಹೈಕೋರ್ಟ್ಗೆ ಬಂದ್ರು. ಖರೀದಿದಾರರ ಪರವಾಗಿ ಒಂದು ಪ್ರಮುಖ ವಾದವನ್ನ ಮಾಡಲಾಯಿತು. ಸುಪ್ರೀಂ ಕೋರ್ಟ್ನ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, PTCL ಕಾಯ್ದೆಯಲ್ಲಿ ಕಾಲಮಿತಿ ಇಲ್ಲ ಎನ್ನುವುದು ಸತ್ಯ. ಆದರೆ ಅದರಿಂದ ಯಾವುದೇ ಸಮಯದಲ್ಲೂ ಕೂಡ ಅರ್ಜಿಯನ್ನ ಕೊಡಬಹುದು ಎಂಬುದಲ್ಲ. ಅರ್ಜಿಯನ್ನ ಸಮಂಜಸವಾದ ಅವಧಿಯೊಳಗೆ ಸಲ್ಲಿಸಬೇಕು. 40 ವರ್ಷಗಳ ನಂತರ ಸಲ್ಲಿಸಿರುವಂತಹ ಅರ್ಜಿ ನ್ಯಾಯಸಮ್ಮತವಲ್ಲ ಅಂತ ಹೇಳಿ ವಾದಿಸಲಾಯಿತು. ಸರ್ಕಾರದ ವಾದ ಏನಾಗಿತ್ತಂದ್ರೆ, ಸರ್ಕಾರದ ಪರವಾಗಿ ಮತ್ತೊಂದು ವಾದವನ್ನ ಕೂಡ ಮಂಡಿಸಲಾಯಿತು. 2023ರಲ್ಲಿ PTCL ಕಾಯ್ದೆಯ ಸೆಕ್ಷನ್ 5ಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಅದರ ಪ್ರಕಾರ ಈ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಯಾವುದೇ ಕಾಲಮಿತಿ ಇರುವುದಿಲ್ಲ. ಈ ತಿದ್ದುಪಡಿ ಎಲ್ಲಾ ಬಾಕಿ ಇರುವ ಪ್ರಕರಣಗಳಿಗೂ ಕೂಡ ಅನ್ವಯಿಸುತ್ತದೆ ಎಂದು ಸರ್ಕಾರ ತಿಳಿಸಿತ್ತು. ಆದ್ದರಿಂದ ವಿಳಂಬದ ಆಧಾರದ ಮೇಲೆ ಅರ್ಜಿಯನ್ನ ತಿರಸ್ಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಸರ್ಕಾರ ವಾದಿಸಿತು. ಹೈಕೋರ್ಟ್ ಏನ್ ಹೇಳ್ತು ಅಂದ್ರೆ, ಹೈಕೋರ್ಟ್ ಮೊದಲು ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನ ಪರಿಶೀಲಿಸಿತು. ವಿಶೇಷವಾಗಿ ಮಂಚೇಗೌಡ ಪ್ರಕರಣ ಇರ್ಬೋದು, ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣ, ಈ ಎಲ್ಲಾ ತೀರ್ಪುಗಳ ತತ್ವವನ್ನ ಗಮನಿಸಿ ನ್ಯಾಯಾಲಯ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. 2023ರ ತಿದ್ದುಪಡಿಯ ಪರಿಣಾಮ ಏನು? ಹೈಕೋರ್ಟ್ ಹೇಳಿದ್ದು ಬಹಳ ಸ್ಪಷ್ಟ. 2023ರ ತಿದ್ದುಪಡಿ ಕೇವಲ ಕಾಲಮಿತಿ ಇಲ್ಲ ಎಂಬುದನ್ನು ಪುನರುಚ್ಚರಿಸಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿರುವ ರೀಸನೇಬಲ್ ಟೈಮ್ ಎಂಬ ತತ್ವವನ್ನ ಅದು ತೆಗೆದು ಹಾಕಿಲ್ಲ. ಅಂದ್ರೆ ಲಿಮಿಟೇಷನ್ ಇಲ್ಲದಿರುವುದು ಒಂದೇ ವಿಷಯ, ಡಿಲೇ ಎಂಬುದು ಬೇರೆ ವಿಷಯ. ಅತಿಯಾದ ವಿಳಂಬದಿಂದ ಮತ್ತೊಬ್ಬರಿಗೆ ಅನ್ಯಾಯವಾಗ್ತಾ ಇದ್ರೆ ನ್ಯಾಯಾಲಯ ಪರಿಹಾರವನ್ನ ನೀಡಬೇಕಾಗಿಲ್ಲ. 40 ವರ್ಷದ ವಿಳಂಬದ ಬಗ್ಗೆ ನ್ಯಾಯಾಲಯದ ಅಭಿಪ್ರಾಯ, ಈ ಪ್ರಕರಣದಲ್ಲಿ ಮೂಲ ಗ್ರಾಂಟಿದಾರರೇ 1967ರಲ್ಲಿ ಹಣವನ್ನ ಪಡೆದು ಜಮೀನನ್ನ ಮಾರಾಟ ಮಾಡಿದ್ರು. 40 ವರ್ಷಗಳ ಕಾಲ ಯಾವುದೇ ಆಬ್ಜೆಕ್ಷನ್ ಅನ್ನ ಮಾಡಿರಲಿಲ್ಲ, ಆಕ್ಷೇಪಣೆಯನ್ನ ಮಾಡಿರಲಿಲ್ಲ. ಜಮೀನಿನ ಬೆಲೆ ಬಹಳ ಹೆಚ್ಚಾದ ನಂತರ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ PTCL ಕಾಯ್ದೆಯನ್ನ ಬಳಸುವುದು ನ್ಯಾಯಸಮ್ಮತವಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳ್ತು. ಹೈಕೋರ್ಟ್ ಬಹಳ ಪ್ರಮುಖವಾದ ಒಂದು ವಿಚಾರವನ್ನ ಹೇಳಿದೆ. PTCL ಆಕ್ಟ್ ಒಂದು ಬೆನಿಫಿಷಿಯಲ್ ಲೆಜಿಸ್ಲೇಷನ್. ಈ ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ಶೋಷಣೆಯಿಂದ ರಕ್ಷಿಸಲು ಮಾಡಲಾಗಿದೆ. ಆದರೆ ಈ ಕಾಯ್ದೆಯನ್ನ ಬಳಸಿಕೊಂಡು ಹಲವು ವರ್ಷಗಳ ನಂತರ ನಿರಪರಾಧ ಖರೀದಿದಾರರನ್ನ ಶೋಷಣೆ ಮಾಡುವ ಸಾಧನವಾಗಬಾರದು ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದು ಮಹತ್ವದ ವಿಚಾರ, ಹೈಕೋರ್ಟ್ ಸರ್ಕಾರದ ಕಾರ್ಯವೈಖರಿಯನ್ನ ಟೀಕಿಸಿದೆ. PTCL ಆಕ್ಟ್ನ ಸೆಕ್ಷನ್ 6ರ ಪ್ರಕಾರ ಗ್ರಾಂಟೆಡ್ ಲ್ಯಾಂಡ್ ಬಗ್ಗೆ ನೋಂದಣಿ ಅಧಿಕಾರಿಗಳಿಗೆ ಮಾಹಿತಿ ಇರಬೇಕು. ಆದರೆ ಸರ್ಕಾರವೇ ಒಪ್ಪಿಕೊಂಡಿದ್ದು ರೆವೆನ್ಯೂ ದಾಖಲೆಗಳಲ್ಲಿ ಜಮೀನು PTCL ಜಮೀನು ಎಂದು ಸರಿಯಾಗಿ ನಮೂದಿಸಿರುವುದಿಲ್ಲ. ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಇಂತಹ ಮಾರಾಟಗಳು ನೋಂದಣಿಯಾಗ್ತಾ ಇದೆ. ಇದರಿಂದ ನಿಜವಾದ ಖರೀದಿದಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಹೈಕೋರ್ಟ್ ನೀಡಿದ ಅಂತಿಮ ಆದೇಶ, ಹೈಕೋರ್ಟ್ ಈ ಪ್ರಕರಣದಲ್ಲಿ ಸಹಾಯಕ ಆಯುಕ್ತರ ಆದೇಶವನ್ನ ರದ್ದುಪಡಿಸಿತು, ಉಪ ಆಯುಕ್ತರ ಆದೇಶವನ್ನ ರದ್ದುಪಡಿಸಿತು. 40 ವರ್ಷಗಳ ನಂತರ ಸಲ್ಲಿಸಿದ ಅರ್ಜಿ ಸಮಂಜಸವಾದ ಅವಧಿಯೊಳಗೆ ಸಲ್ಲಿಸಲ್ಪಟ್ಟಿಲ್ಲ ಅಂತ ಹೇಳಿ ಹೇಳ್ತು. ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಮಹತ್ವದ ನಿರ್ದೇಶನವನ್ನ ಕೂಡ ನೀಡ್ತು. ಯಾವ ಜಮೀನು PTCL ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೋ ಅದನ್ನ ರೆವೆನ್ಯೂ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಹೇಳಿ ಆದೇಶವನ್ನ ನೀಡ್ತು.
ಇದರಿಂದ ಭವಿಷ್ಯದಲ್ಲಿ ಖರೀದಿದಾರರು ಮೋಸ ಹೋಗುವುದನ್ನ ತಡೆಯಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಈ ತೀರ್ಪಿನ ಕಾನೂನು ಮಹತ್ವ. ಈ ತೀರ್ಪು ಒಂದು ಮಹತ್ವದ ಸಂದೇಶವನ್ನ ನೀಡುತ್ತೆ. ಪಿಟಿಸಿಎಲ್ ಕಾಯ್ದೆಯಡಿ ಕಾಲಮಿತಿ ಇಲ್ಲ ಎನ್ನುವುದರಿಂದ ಅನಂತ ಕಾಲದ ನಂತರವೂ ಕೂಡ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರುವ ರೀಸನೇಬಲ್ ಟೈಮ್ ಎಂಬ ತತ್ವ ಇನ್ನೂ ಕೂಡ ಜಾರಿಯಲ್ಲಿದೆ. ಪ್ರತಿ ಪ್ರಕರಣದಲ್ಲೂ ಕೂಡ ವಿಳಂಬ ಎಷ್ಟು, ಅದರ ಕಾರಣವೇನು, ಈ ಮಧ್ಯೆ ಖರೀದಿದಾರರ ಹಕ್ಕುಗಳಿಗೆ ಏನು ಪರಿಣಾಮವಾಗಿದೆ, ಇವೆಲ್ಲವನ್ನ ಕೂಡ ನ್ಯಾಯಾಲಯ ಪರಿಶೀಲಿಸುತ್ತೆ. ನೀವು ಪಿಟಿಸಿಎಲ್ ಜಮೀನು ಖರೀದಿಸಲು ಯೋಚಿಸ್ತಾ ಇದ್ರೆ ಅಥವಾ ಈಗಾಗಲೇ ಖರೀದಿ ಮಾಡಿದ್ರೆ ಈ ತೀರ್ಪು ನಿಮ್ಮ ಹಕ್ಕುಗಳ ಬಗ್ಗೆ ಬಹಳ ಮಹತ್ವದ್ದಾಗಿದೆ. ಆದರೆ ಪ್ರತಿಯೊಂದು ಪಿಟಿಸಿಎಲ್ ಪ್ರಕರಣದ ವಾಸ್ತವಾಂಶಗಳು ವಿಭಿನ್ನವಾಗಿರೋದ್ರಿಂದ ಈ ತೀರ್ಪು ಎಲ್ಲಾ ಪ್ರಕರಣಗಳಿಗೆ ಒಂದೇ ರೀತಿಯಲ್ಲಿ ಅನ್ವಯಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ಪಿಟಿಸಿಎಲ್ ಪ್ರಕರಣದಲ್ಲಿ ನಿಮ್ಮ ವಕೀಲರಿಂದ ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕನ್ನಡದಲ್ಲಿ ತಿಳಿದುಕೊಳ್ಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಕಾನೂನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.